ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನ ನಕ್ಷೆಯನ್ನ ನೀವು ಗಮನಿಸಿದ್ರೆ ಇಡೀ ನಗರದ ಪೂರ್ವ ಭಾಗವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ನಿಂತಿರುವ ಒಂದು ಬೃಹತ್ ದ್ವಾರ ಬಾಗಿಲು ಕಾಣ್ತದೆ. ಅದೇ ಕೃಷ್ಣರಾಜಪುರ ಅಂದ್ರೆ ಕೆಆರ್ ಪುರಂ. ಇದು ಕೇವಲ ರಸ್ತೆಗಳು ಸಂಧಿಸುವ ಜಾಗ ಅಲ್ಲ, ಇದು ಹಳೆ ಮೈಸೂರಿನ ಗಾಂಭೀರ್ಯ ಮತ್ತು ನವ ಬೆಂಗಳೂರಿನ ವೇಗ ಸಂಘರ್ಷ ನಡೆಸುವ ಯುದ್ಧ ಭೂಮಿ. ಪ್ರತಿದಿನ ಲಕ್ಷಾಂತರ ಕನಸುಗಳು ಈ ಸೇತುವೆಯ ಕೆಳಗೆ ಮತ್ತು ಮೇಲೆ ಹಾದು ಹೋಗ್ತವೆ. ಇಲ್ಲಿನ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತಾಗ ನಮಗೆ ಸಿಟ್ಟು ಬರ್ತದೆ ನಿಜ, ಆದರೆ ಒಮ್ಮೆ ಆ ಸಿಟ್ಟನ್ನ ಬದಿಗಿಟ್ಟು ನೋಡಿದ್ರೆ ಆ ಊರಿನಲ್ಲಿ ಜೀವಂತಿಕೆಯ ಮಹಾಪೂರವೇ ಕಾಣ್ತದೆ. ಇತಿಹಾಸದ ಪುಟಗಳಲ್ಲಿ ಕೃಷ್ಣರಾಜರ ಹೆಜ್ಜೆ ಗುರುತು ಎಂದು ನಾವು ವಾಟ್ಸಪ್ ಲೊಕೇಶನ್ ಕಳಿಸುವ ಕೆಆರ್ ಪುರಂ ಹಿಂದೆ ಎಂಥ ರಾಜ ಮನೆತನದ ನಂಟಿದೆ ಗೊತ್ತೇ? ಮೈಸೂರು ಸಂಸ್ಥಾನದ ಶ್ರೇಷ್ಠ ದೊರೆ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಇದೊಂದು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ರೂಪುಗೊಂಡಿತ್ತು. ಬ್ರಿಟಿಷರು ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಬೆಂಗಳೂರಿಗೆ ಬರಲು ಬಳಸಿದ್ದ ಟ್ರಂಕ್ ರೋಡ್ ಇದೇ ಆಗಿತ್ತು. ಅಂದು ಕುದುರೆ ಲಾಯಗಳು ಮತ್ತು ಸಂತೆಗಳಿಂದ ತುಂಬಿದ್ದ ಈ ಜಾಗ ಇಂದು ಮೆಟ್ರೋ ಪಿಲ್ಲರ್ ಮತ್ತು ಸ್ಕೈ ವಾಕ್ಗಳಿಂದ ತುಂಬಿದೆ. ಆದರೆ ಆ ಹೆಸರಿನಲ್ಲಿರುವ ರಾಜ ಎಂಬ ಪದ ಇಂದಿಗೂ ಆ ಊರಿನ ಗತ್ತನ್ನ ಎತ್ತಿ ಹಿಡಿದಿದೆ. ಆಕಾಶದಲ್ಲಿ ತೇಲುವ ಉಕ್ಕಿನ ಹಕ್ಕಿ ಕೇಬಲ್ ಬ್ರಿಡ್ಜ್. ಬೆಂಗಳೂರಿನ ಯಾವುದೇ ಫೋಟೋಗ್ರಾಫರ್ ಬಳಿ ಕೇಳಿ ಅವರಿಗೆ ಅತ್ಯಂತ ಇಷ್ಟವಾಗುವ ಮತ್ತು ಕಷ್ಟವಾಗುವ ಜಾಗ ಯಾವುದು ಅಂದ್ರೆ ಅದು ಕೆಆರ್ ಪುರಂನ ತೂಗು ಸೇತುವೆ. 2003ರಲ್ಲಿ ಉದ್ಘಾಟನೆಯಾದ ಈ ಕೇಬಲ್ ಸ್ಟೈಡ್ ಬ್ರಿಡ್ಜ್ ಎಂಜಿನಿಯರಿಂಗ್ ಲೋಕದ ಅದ್ಭುತ. ರೈಲ್ವೆ ಹಳಿಗಳ ಮೇಲೆ ಯಾವುದೇ ಆಧಾರ ಸ್ತಂಭ ಇಲ್ಲದೆ ಕೇವಲ ಬಲಿಷ್ಠವಾದ ಕೇಬಲ್ಗಳ ಮೇಲೆ ಇದು ಆಕಾಶದಲ್ಲಿ ತೇಲುವಂತೆ ನಿಂತಿದೆ. ರಾತ್ರಿ ಹೊತ್ತು ಇದರ ಮೇಲೆ ದೀಪಗಳು ಬೆಳಗಿದಾಗ ಕೆಳಗಿನ ರೈಲು ಹಳಿಗಳು ಮತ್ತು ಮೇಲಿನ ವಾಹನಗಳ ಸಾಲು ಒಂದು ಅದ್ಭುತ ದೃಶ್ಯ ಕಾವ್ಯವನ್ನೇ ಸೃಷ್ಟಿಸುತ್ತವೆ. ಇದು ಬೆಂಗಳೂರಿನ ಐಕಾನ್ ಹೌದು, ಆದರೆ ಪೀಕ್ ಅವರ್ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡವರಿಗೆ ಇದೊಂದು ಪರೀಕ್ಷಾ ಕೇಂದ್ರವೂ ಹೌದು. ಗದ್ದಲದ ಗರ್ಭದಲ್ಲಿ ಅಡಗಿರುವ ಮೌನ ಮಹಾಬಲೇಶ್ವರ ದೇಗುಲ. ಹೊರಗಡೆ ಸಾವಿರಾರು ವಾಹನಗಳ ಕರ್ಕಶ ಶಬ್ದ ಇದ್ರೂ ಕೆಆರ್ ಪುರಂನ ಹೃದಯ ಭಾಗದಲ್ಲಿ ಒಂದು ಆಳವಾದ ಮೌನ ಇದೆ. ಅದುವೇ ಶ್ರೀ ಮಹಾಬಲೇಶ್ವರ ದೇವಸ್ಥಾನ. ದಕ್ಷಿಣ ಭಾರತದ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯಕ್ಕೆ 1000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಲಾಗ್ತದೆ. ಚೋಳರ ಕಾಲದ ಶಿಲ್ಪಕಲೆ, ಇಲ್ಲಿನ ರಾಜಗೋಪುರ ಮತ್ತು ಅಲ್ಲಿನ ಕಂಪನಗಳು ಎಂಥ ನಾಸ್ತಿಕನನ್ನು ಸೆಳೆಯುತ್ತವೆ. ಊರಿನ ಜಾತ್ರೆ ಅಥವಾ ರಥೋತ್ಸವದ ದಿನ ಟೆಕ್ಕಿಗಳು ಮತ್ತು ಲೋಕಲ್ ಹುಡುಗರು ಭೇದ ಭಾವ ಮರೆತು ತೇರು ಎಳೆಯೋದನ್ನ ನೋಡೋದೇ ಒಂದು ಸೊಗಸು. ಟಿನ್ ಫ್ಯಾಕ್ಟರಿ ಎಂಬ ಅನಿವಾರ್ಯ ಕರ್ಮ. ಕೆಆರ್ ಪುರಂನ ಸೌಂದರ್ಯದ ಬಗ್ಗೆ ಮಾತನಾಡಿ ಅಲ್ಲಿನ ನೋವಿನ ಬಗ್ಗೆ ಮಾತನಾಡದಿದ್ರೆ ಹೇಗೆ? ಅದೇ ಟಿನ್ ಫ್ಯಾಕ್ಟರಿ ಜಂಕ್ಷನ್. ಇದು ಬೆಂಗಳೂರಿನ ವಾಹನ ಸವಾರರ ಪಾಲಿಗೆ ಒಂದು ಅಗ್ನಿ ಪರೀಕ್ಷೆ. ಹೆಬ್ಬಾಳದ ಕಡೆಯಿಂದ ಬರುವ ವಾಹನಗಳು, ಬೈಯಪ್ಪನಹಳ್ಳಿಯಿಂದ ಬರುವ ಮೆಟ್ರೋ ಪ್ರಯಾಣಿಕರು ಮತ್ತು ಬಸ್ ನಿಲ್ದಾಣದ ಗದ್ದಲ ಇವೆಲ್ಲವೂ ಸೇರಿ ಇಲ್ಲೊಂದು ಬಾಟಲ್ ನೆಕ್ ಸೃಷ್ಟಿಯಾಗಿದೆ. ಇಲ್ಲಿ ರಸ್ತೆ ದಾಟೋದು ಮತ್ತು ಮೌಂಟ್ ಎವರೆಸ್ಟ್ ಏರೋದು ಎರಡೂ ಒಂದೇ ಎನ್ನುವ ಸ್ಥಿತಿ ಇದೆ. ಆದರೂ ಬೆಂಗಳೂರಿಗರು ಆ ಕಷ್ಟವನ್ನು ಒಂದು ಮುಗುಳು ನಗೆಯೊಂದಿಗೆ ದಾಟಿ ಹೋಗ್ತಾರೆ. ಅದೇ ಇಲ್ಲಿನ ವಿಶೇಷ. ಸಂಪರ್ಕ ಸೇತುವೆ. ಎಲ್ಲ ದಾರಿಗಳು ಇಲ್ಲಿಗೆ ಬರ್ತವೆ. ಕೆಆರ್ ಪುರಂ ಕೇವಲ ಒಂದು ಏರಿಯಾ ಅಲ್ಲ, ಅದೊಂದು ಹಬ್. ರೈಲ್ವೆ ಜಾಲ. ನೀವು ಚೆನ್ನೈಗೆ ಹೋಗ್ಬೇಕಾ, ತಿರುಪತಿಗೆ ಹೋಗ್ಬೇಕಾ ಅಥವಾ ಕೇರಳದ ಕಡೆಗೆ ಹೋಗ್ಬೇಕೆ? ಕೆಆರ್ ಪುರಂ ರೈಲ್ವೆ ಸ್ಟೇಷನ್ ನಿಮ್ಮ ಹೆಬ್ಬಾಗಿಲು. ಮೆಟ್ರೋ ಕ್ರಾಂತಿ. ಪರ್ಪಲ್ ಲೈನ್ ಮೆಟ್ರೋ ಬಂದ ನಂತರವಂತೂ ಕೆಆರ್ ಪುರಂನ ಚಿತ್ರಣವೇ ಬದಲಾಗಿದೆ. ವೈಟ್ ಫೀಲ್ಡ್ ನ ಐಟಿ ಕಂಪನಿಗಳಿಗೆ ಹೋಗೋರಿಗೆ ಇದು ಆಕ್ಸಿಜನ್ ಇದ್ದಂತೆ. ಮುಂದಿನ ದಿನಗಳಲ್ಲಿ ಏರ್ಪೋರ್ಟ್ ಲೈನ್ ಕೂಡ ಇಲ್ಲೇ ಸೇರೋದ್ರಿಂದ ಇದೊಂದು ಮೆಗಾ ಟ್ರಾನ್ಸ್ಪೋರ್ಟ್ ಹಬ್ ಆಗಿ ಬದಲಾಗಲಿದೆ. ಸೇತುವೆಯ ಕೆಳಗಿನ ಬಣ್ಣದ ಲೋಕ. ಮೇಲೆ ಹೈಟೆಕ್ ಕಾರುಗಳು ಹೋದ್ರೆ ಸೇತುವೆಯ ಕೆಳಗೆ ಅಪ್ಪಟ ಹಳ್ಳಿಯ ಸೊಗಡು ಇದೆ. ಪ್ರತಿದಿನ ಬೆಳಗ್ಗೆಯಲ್ಲಿ ನಡೆಯೋ ಸಂತೆಯನ್ನ ಗಮನಿಸಿ. ಸುತ್ತಮುತ್ತಲಿನ ಹಳ್ಳಿಗಳಿಂದ ರೈತರು ತರುವ ತಾಜಾ ಮಲ್ಲಿಗೆ ಹೂವು, ಸೊಪ್ಪು, ತರಕಾರಿಗಳ ರಾಶಿ ಅಲ್ಲಿರುತ್ತೆ. ಆ ಹೂವಿನ ಘಮಲು ಬಸ್ಸುಗಳ ಡೀಸೆಲ್ ಹೊಗೆಯನ್ನು ಮೀರಿಸಿ ಮೂಗಿಗೆ ಬಡಿತದೆ. ಬ್ರಿಡ್ಜ್ ಕೆಳಗಿನ ಈ ಬದುಕು ಕಾರ್ಪೊರೇಟ್ ಜಗತ್ತಿಗಿಂತ ಭಿನ್ನ ಮತ್ತು ಸುಂದರ. ಹಸಿವು ನೀಗಿಸುವ ತಾಣ. ಕೆಆರ್ ಪುರಂನ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡು ಹಸಿವಾದ್ರೆ ಚಿಂತೆ ಬೇಡ.
ಇಲ್ಲಿನ ಹಳೆ ಮದ್ರಾಸ್ ರಸ್ತೆಯ ಅಕ್ಕಪಕ್ಕ ಸಿಗುವ ಬಿರಿಯಾನಿ ಅರಮನೆಗಳು ಮತ್ತು ತಮಿಳು ಶೈಲಿಯ ಟಿಫನ್ ಸೆಂಟರ್ಗಳು ಫೇಮಸ್. ಇಲ್ಲಿನ ಸ್ಟ್ರೀಟ್ ಫುಡ್ ರುಚಿ ನೋಡಿದವರು ಮತ್ತೆ ಮತ್ತೆ ಬರ್ತಾರೆ. ಕೆಆರ್ಪುರಂ ಎಂಬುದು ಬೆಂಗಳೂರಿನ ಜೀವನದ ಒಂದು ಪ್ರತಿಬಿಂಬ. ಇಲ್ಲಿ ವೇಗ ಇದೆ, ಅಡೆತಡೆಗಳು ಇದೆ, ಭಕ್ತಿ ಇದೆ, ಬದುಕುವ ಛಲ ಕೂಡ ಇದೆ. ನಾವು ಟ್ರಾಫಿಕ್ ಬಗ್ಗೆ ಎಷ್ಟೇ ದೂರು ನೀಡಿದ್ರೂ ಈ ಸೇತುವೆಯನ್ನ ದಾಟೆ ನಮ್ಮ ದಿನ ಕಳೆಯೋದಿಲ್ಲ. ಮುಂದಿನ ಬಾರಿ ನೀವು ಆ ನೀಲಿ ಸೇತುವೆಯ ಮೇಲೆ ನಿಂತಾಗ ಸಿಟ್ ಮಾಡ್ಕೊಳ್ಬೇಡಿ. ಕೇವಲ ಒಂದು ಕ್ಷಣ ಪಕ್ಕಕ್ಕೆ ತಿರುಗಿ ನೋಡಿ. ಕೆಳಗೆ ಕಾಣುವ ರೈಲುಗಳು ಮತ್ತು ದೂರದಲ್ಲಿ ಮಿನುಗುವ ಐಟಿ ಪಾರ್ಕ್ ದೀಪಗಳನ್ನ ಕಣ್ತುಂಬಿಕೊಳ್ಳಿ. ಕೆಆರ್ಪುರಂ ಸುಂದರವಾಗಿಲ್ಲದೆ ಇರಬಹುದು, ಆದ್ರೆ ಅದು ಶಕ್ತಿಯುತವಾಗಿದೆ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಾ? ಕೃಷ್ಣರಾಜಪುರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ, ಫಾಲೋ ಮಾಡಿ.